ನಮಸ್ಕಾರ ಫ್ರೆಂಡ್ಸ್. ನೀವು ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಇದೆಯಾ? ಸೊ ಹಾಗಂತಂದ್ರೆ ನಿಮ್ಮ ಒಂದು ತಲೆಯಲ್ಲಿ ಕ್ವಶನ್ ಬರುವಂತದ್ದು ಒಂದೇ ಒಂದು, ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ? ಯಾರೋ ಹೇಳ್ತಾರೆ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ, ಯಾರೋ ಹೇಳ್ತಾರೆ ಲ್ಯಾಕ್ಸ್ ಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಕ್ಕೆ ರಿಯಲಿ ಎಷ್ಟು ಮನಿ ಬೇಕು ಅನ್ನೋದನ್ನ ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ. ನೋಡೋಣ. ಸೊ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ನೀವು ಪ್ರಾಡಕ್ಟ್ ಸ್ಟಾಕ್ ಇಡಬೇಕಾಗಿಲ್ಲ. ಕಸ್ಟಮರ್ ಆರ್ಡರ್ ಮಾಡಿದ್ರೆ ಸಾಕು, ನಿಮ್ಮ ಸಪ್ಲೈಯರ್ಸ್ ಏನಿರ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ಆ ಒಂದು ಆರ್ಡರ್ ಹೋಗುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮ ಒಂದು ಕಸ್ಟಮರ್ಸ್ಗೆ ಸಪ್ಲೈ ಆಗುತ್ತೆ. ಸೊ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಇದನ್ನ ಹೇಳಿ, ವೇರ್ ಹೌಸ್ ಇಲ್ಲ, ಬಲ್ಕ್ ಸ್ಟಾಕ್ ಇಲ್ಲ, ಆದ್ರೆ ಇದು ಜೀರೋ ಕಾಸ್ಟ್ ಬಿಸ್ನೆಸ್ ಅಲ್ಲ. ನೀವು ಬೇಸಿಕ್ ಸೆಟಪ್ ಕಾಸ್ಟ್ ಅನ್ನ ನೋಡೋಣ ಅಂತಂದ್ರೆ, ನಾವು ಏನೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಬೇಸಿಕ್ ಆಗಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಡೊಮೇನ್ ನೇಮ್ ಬೇಕಾಗುತ್ತೆ. ಡೊಮೇನ್ ಅಂದ್ರೆ ವೆಬ್ಸೈಟ್ ಅಡ್ರೆಸ್. ಎಕ್ಸಾಂಪಲ್ myshop.com ಅಂತ ಬರುತ್ತೆ. ಇದ್ರ ಕಾಸ್ಟ್ ಇಯರ್ಲಿ ಅಪ್ರಾಕ್ಸಿಮೇಟ್ ಆಗಿ 800 ರಿಂದ ₹1,200 ನಿಮಗೆ ಬರುತ್ತೆ. ಸೊ ಡೊಮೇನ್ ಇನ್ ಕೇಸ್ ತಗೋಬೇಕಂತಂದ್ರೆ ಹೋಸ್ಟಿಂಗರ್ ಅಲ್ಲಿ ಬೆಸ್ಟ್ ಆಫರ್ಸ್ ನಿಮಗೆ ಸಿಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಹೋಗ್ಬಿಟ್ಟು ಬೇಕಂದ್ರೆ ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ವೆಬ್ಸೈಟ್ ಆರ್ ಸ್ಟೋರ್ ಸೆಟಪ್. ಮೋಸ್ಟ್ ಬಿಗಿನರ್ಸ್ ಶಾಪಿಫೈ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಶಾಪಿಫೈ ಮಂತ್ಲಿ ಕಾಸ್ಟ್ ಅರೌಂಡ್ ₹2,000 ಇಂದ ₹3,000 ವರೆಗೂ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಇದು ಬಿಗಿನರ್ ಫ್ರೆಂಡ್ಲಿ ಆಗಿರೋದ್ರಿಂದ ಈಸಿಯಾಗಿ ಸೆಟಪ್ ಮಾಡಬಹುದು. ವರ್ಡ್ ಪ್ರೆಸ್ ಆಪ್ಷನ್ ಕೂಡ ಇದೆ, ಆದ್ರೆ ಬಿಗಿನರ್ಸ್ಗೆ ಶಾಪಿಫೈ ಬೆಸ್ಟ್. ಸೊ ವರ್ಡ್ ಪ್ರೆಸ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು. ಕಾಮರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಇ ಕಾಮರ್ಸ್ ಸ್ಟೋರ್ ಅನ್ನ ಹಾಕೊಂಡ್ಬಿಟ್ಟು ನೀವು ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಒಂದು ಕಾಮರ್ಸ್ ಸ್ಟೋರ್ ಅನ್ನ ವರ್ಡ್ ಪ್ರೆಸ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗರ್ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಅಂತ ನಿಮಗೆ ಇನ್ನ ಎಕ್ಸ್ಟ್ರಾ 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಥೀಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಮೆನಿ ಪೀಪಲ್ ಥಿಂಕ್ ಕಾಸ್ಟ್ಲಿ ಥೀಮ್ ಬೇಕು ಅಂತ, ಆದ್ರೆ ಏನಂತಂದ್ರೆ ಟ್ರೂ ಹೇಳ್ಬೇಕಾದ್ರೆ ಅಂದ್ರೆ ಟ್ರೂ ಬೆಸ್ಟೇ. ಫ್ರೀ ಥೀಮ್ಸ್ ಆರ್ ಮೋರ್ ದೆನ್ ಎನಫ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಜೀರೋ ಕಾಸ್ಟ್ ಇಂದ ಫ್ರೀ ಆಗಿ ಥೀಮ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬಹುದು. ಸೊ ಬಿಗಿನರ್ಸ್ ಇದ್ರೆ ಅಂತಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಿಗ್ ಡೌಟ್ ಏನಂತಂದ್ರೆ ಪ್ರಾಡಕ್ಟ್ ಕಾಸ್ಟ್. ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಇನ್ವೆಂಟರಿ ಕಾಸ್ಟ್ ಇಲ್ಲ. ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ಕೂ ಕಸ್ಟಮರ್ ಪೇಮೆಂಟ್ ಬಂದ ಮೇಲೆ, ಅಂದ್ರೆ ನೀವು ಕಸ್ಟಮರ್ ಪೇಮೆಂಟ್ ಬಂದಾದ್ಮೇಲೆ ನೀವು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು ನಿಮ್ಮ ಒಂದು ಸಪ್ಲೈಯರ್ಸ್‌ಗೆ ನೀವು ಹಾಕ್ತೀರಾ ಅಂತಂದ್ರೆ, ಅಲ್ಲಿಂದ ಡೈರೆಕ್ಟ್ ಆಗಿ ಶಿಪ್ ಆಗುತ್ತೆ. ನೀವು ಕ್ಯಾಶ್ ಆನ್ ಡೆಲಿವರಿ ಇದ್ರೂ ಕೂಡ ನಿಮಗೆ ಡೈರೆಕ್ಟ್ ಆಗಿ ಆ ಒಂದು ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಸಪ್ಲೈಯರ್ ಕಡೆಯಿಂದ ಡೈರೆಕ್ಟ್ ಆಗಿ ಶಿಪ್ ಆಗುತ್ತೆ. ಅಲ್ಲಿಂದ ಅವರು ಪೇಮೆಂಟ್ ರಿಸೀವ್ ಮಾಡ್ಕೊತಾರೆ. ಸೊ ಪೇಮೆಂಟ್ ರಿಸೀವ್ ಮಾಡಿ ಆದ್ಮೇಲೆ ಇಷ್ಟು ದಿನದಲ್ಲಿ ಅಂತ ಒಂದು ಟೈಮ್ ಲೈನ್ ಇರುತ್ತೆ. ಸೊ ಆ ಟೈಮ್ ಲೈನ್ ಅಲ್ಲಿ ನಿಮ್ಮ ಅಕೌಂಟ್‌ಗೆ ಡೈರೆಕ್ಟ್ ಆಗಿ ನಿಮ್ಮ ಸಪ್ಲೈಯರ್ ಅಮೌಂಟ್ ಅನ್ನ ಹಾಕ್ತಾರೆ. ಸೊ ಸ್ಟಾರ್ಟಿಂಗ್ ನಲ್ಲಿ ಪ್ರಾಡಕ್ಟ್‌ಗೆ ಯಾವುದೇ ತರಹದ ಒಂದು ದುಡ್ಡು ಬೇಕಾಗಿಲ್ಲ. ಸೊ ಟೆನ್ಷನ್ ಬೇಕಾಗಿಲ್ಲ. ಸೊ ಸಪ್ಲೈಯರ್ ಅಕೌಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಲಿ ಎಕ್ಸ್‌ಪ್ರೆಸ್ ಇದೆ, ಸಿಜೆ ಡ್ರಾಪ್ ಶಿಪ್ಪಿಂಗ್ ಇದೆ, ಅಥವಾ ಇಂಡಿಯನ್ ಸಪ್ಲೈಯರ್ಸ್ ಯೂಸ್ ಮಾಡಬಹುದು. ಸಪ್ಲೈಯರ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ಜೀರೋ ಕಾಸ್ಟ್. ಸೊ ಇದಷ್ಟೇ ಅಲ್ಲದೆ ನಿಮಗೆ ತುಂಬಾ ಒಂದು ಡ್ರಾಪ್ ಶಿಪ್ಪಿಂಗ್ ಸಿಗುತ್ತೆ. ಶಾಪಿಫೈ ಯೂಸ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಂತ ಹಾಕಿದ್ರಿ ಅಂತಂದ್ರೆ ಅಲ್ಲಿ ತುಂಬಾ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನೀವು ಒಂದು ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಶಿಪ್ಪಿಂಗ್ ಕಾಸ್ಟ್. ಯೂಶುವಲಿ ಪ್ರಾಡಕ್ಟ್ ಪ್ರೈಸ್ ಅಲ್ಲಿ ನೀವು ಏನಂತಂದ್ರೆ ಅದನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಮ್ ಟೈಮ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಬಟ್ ಆರ್ಡರ್ ಬರುತ್ತಾ ಅದನ್ನ ನೀವು ಪೇ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಏನಂದ್ರೆ ಮಾರ್ಕೆಟಿಂಗ್ ಅಂಡ್ ಆಡ್ಸ್. ಈ ಪಾರ್ಟ್ ಸ್ಕಿಪ್ ಮಾಡಕ್ಕೆ ಆಗಲ್ಲ. ಸೇಲ್ಸ್ ಬೇಕು ಅಂತಂದ್ರೆ ಆಡ್ಸ್ ಬೇಕೇ ಬೇಕು. ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಆಡ್ಸ್ ಮಾಡಲೇಬೇಕು. ನೀವು ಮಿನಿಮಮ್ 300 ಟು 500 ರೂಪೀಸ್ ಪರ್ ಡೇ 100% ಆಗಿ ಬೇಕೇ ಬೇಕು. 1 ವೀಕ್ ಟೆಸ್ಟ್ ಮಾಡಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ ಇಂದ 2,000 ದಿಂದ 4,000 ರೂಪಾಯಿ ಆದ್ರೂ ಬೇಕು. ಸೊ ಫ್ರೀ ಟ್ರಾಫಿಕ್ ಪಾಸಿಬಲ್ ಇದ್ರೆ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆರ್ ಯೂಟ್ಯೂಬ್ ಶಾರ್ಟ್ಸ್ ಇಂದ ಅದಕ್ಕೆ ಟೈಮ್ ಬೇಕು. ಸೊ ನಾವು ಟೋಟಲ್ ಕಾಸ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡೊಮೇನ್ ಬರುತ್ತೆ ಅರೌಂಡ್ ₹1,000. ನೆಕ್ಸ್ಟ್ ಶಾಪಿಫೈ ಅರೌಂಡ್ 2,500 ಕೊಡೋಣ. ನೆಕ್ಸ್ಟ್ ಆಪ್ಸ್ ಅಂಡ್ ಟೂಲ್ಸ್ ಅರೌಂಡ್ ₹500. ಆಡ್ಸ್ ಟೆಸ್ಟಿಂಗ್ ಅರೌಂಡ್ ₹3,000. ಸೊ ಟೋಟಲ್ ಮಿನಿಮಮ್ ಬಜೆಟ್ ಬಂದ್ಬಿಟ್ಟು ₹6,000 to ₹8,000 ಆಗುತ್ತೆ. ಸೊ ರಿಮೆಂಬರ್ ಫ್ರೆಂಡ್ಸ್, ಜೀರೋ ಇನ್ವೆಸ್ಟ್ಮೆಂಟ್ ಡ್ರಾಪ್ ಶಿಪ್ಪಿಂಗ್ ಈಸ್ ಮ್ಯಾಚ್. ನೀವು ₹5,000 ಸ್ಟಾರ್ಟ್ ಮಾಡಬಹುದಾ? ಎಸ್ ಮಾಡಬಹುದು. ಅದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ, ರಿಸಲ್ಟ್ಸ್ ಸ್ಲೋ ಆಗುತ್ತೆ. ಬೆಸ್ಟ್ ಅಡ್ವೈಸ್ ಅಂದ್ರೆ 8,000 ದಿಂದ ₹10,000 ಇದೆ ಅಂದ್ರೆ ಕಾನ್ಫಿಡೆಂಟ್ ಆಗಿ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಡ್ರಾಪ್ ಶಿಪ್ಪಿಂಗ್ ಈಸಿ ಅಂತಲ್ಲ, ಆದ್ರೆ ಕರೆಕ್ಟ್ ಬಜೆಟ್, ಪೇಷನ್ಸ್ ಮತ್ತೆ ಲರ್ನಿಂಗ್ ಮೈಂಡ್ಸೆಟ್ ಇದ್ರೆ ಇದು ಪ್ರಾಫಿಟೇಬಲ್ ಬಿಸ್ನೆಸ್ ಆಗ್ಬಹುದು. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಡೌಟ್ ಕೇಳ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮೋರ್ ಡ್ರಾಪ್ ಶಿಪ್ಪಿಂಗ್ ಟಿಪ್ಸ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.